ನೀವು ಹಾಸನಲ್ಲೇ ದಾವಣಗೆರೆ ಬೆಣ್ಣೆ ದೋಸೆನ ಟ್ರೈ ಮಾಡ್ಬೋದು. ಸೊ ದೋಸೆ ನೋಡ್ತಿದ್ರೇ ಗೊತ್ತಾಗುತ್ತೆ, ಟೆಕ್ಸ್ಚರಲ್ಲೇ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳ್ಬೋದು. ಗಟ್ಟಿ ಚಟ್ನಿ ಮತ್ತು ವೈಟು ಆಲೂಗೆಡ್ಡೆ ಪಲ್ಯ ಸಿಗುತ್ತೆ. ಸೊ ಟೇಸ್ಟ್ ಯಾವ ರೀತಿ ಇದೆ ಅಂತ ನಾನು ಹೆಂಡತಿ ತಿಂದ್ಬಿಟ್ಟು ಹೇಳ್ತಾಳೆ. ದಾವಣಗೆರೆ ಬೆಣ್ಣೆ ಟೇಸ್ಟೇ ಬರ್ತಿದ್ಯಾ? ಇದ್ರೊಳಗೆ ಬೆಣ್ಣೆ ಹಾಕಿದ್ದಾರೆ, ಇದನ್ನು ತೆಗೆದು ತೋರಿಸು. ಅದು ಗೊತ್ತಾಗಲ್ಲ ಟೇಸ್ಟ್. ಇಲ್ಲಿ ಹಾಂ ನೋಡಿ, ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಅದೆಲ್ಲ ಬೆಣ್ಣೆ ಕ್ರಿಸ್ಪಿ ಆಗಿದೆ ಸಖತ್ತು. ನನಗೂ ತಿನ್ಸೆ, ಯಾವಾಗಲೂ ಒಬ್ಳೆ ತಿಂತಿರ್ತೀಯಾ? ಇದನ್ನ ಫಸ್ಟ್ ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಚಟ್ನಿ ಡಿಫ್ರೆಂಟ್ ಆಗಿದೆ. ಟೇಸ್ಟ್ ಸೂಪರ್. ಚಟ್ನಿ ಏನೇನು ಹಾಕಿರ್ತಾರೆ ಕೇಳಬೇಕಿತ್ತು. ರೆಸಿಪಿ ಕೇಳ್ಕೊಬಿಡಿ. ಏನೋ ಚಟ್ನಿ ಡಿಫ್ರೆಂಟ್ ಆಗಿದೆಯಲ್ಲ, ಏನೇನು ಹಾಕಿದ್ದೀರಾ? ಅವ್ರು ಹೇಳ್ತಾರಂತೆ. ಹೇಳಲ್ವಾ? ಅಲ್ಲ, ಅವ್ರು ಹೇಳ್ತಾರಂತ. ಇದನ್ನ ಟೇಸ್ಟ್ ನೋಡ್ತೀನಿ. ಸೊ ಹಾಸನಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಬೇಕು ಅಂದರೆ MG ರೋಡ್ ಹತ್ರ. ಇವ್ರು ಯಾವಾಗ ಬಂದಿದ್ರು? ಶ್ರೀಕೈ ಚಂದ್ರು ಅವರು 2 years ಆಯಿತಾ? ಸೊ ಅವ್ರು ಬಂದ್ಬಿಟ್ಟು ರೇಟಿಂಗ್ ಬೇರೆ ಕೊಟ್ಟಿದ್ದಾರೆ, ಚೆನ್ನಾಗಿರುತ್ತೆ. ಸೊ MG ರೋಡು 73ನೇ ಸ್ಟಾಲು. ಇಲ್ಲಿ ಮೋಮೋ ಸಿಗುತ್ತೆ, ಈ ಕಡೆ ಬೆಣ್ಣೆ ದೋಸೆ ಸಿಗುತ್ತೆ. ಸೊ ಸುಮಾರು ಜನ ತಿಂತಿರ್ತಾರೆ. ಇದೇ MG ರೋಡು. ಸೊ ಲಾಸ್ಟ್ನೇಯಿಂದ 2ನೇ ಸ್ಟಾಲ್ ಇವ್ರದ್ದೆ. ಕೂಡ ನಂಗೊಂದು ಸ್ವಲ್ಪ ನಂಗೆ ಇಷ್ಟ ಆಯಿತು. ಬೆಣ್ಣೆ ದೋಸೆ ತಿನ್ನೋರು ಇಲ್ಲಿಗೆ ಬರ್ಬೋದು. ಬರ್ಬೋದು. ಬಾಯಲ್ಲಿ ಬೆಳಿಗ್ಗೆ ಪಾಪ ಅವ್ರಿಗೆ ಕೊಟ್ಟೇ ಇಲ್ಲ ನಾನು ಇನ್ನು. ಇವ್ರಿಗೆ ಹುಡುಗಿ ಹುಡುಕ್ತಿದ್ದಾರೆ, ಯಾರು ಹೇಳಿ. ತಿಂತೀರಾ ಬೇಡ.